ಯಾಕೆ ಮಾಡ್ತಾ ಇಲ್ಲ? ತೀರ್ಮಾನ ಆಗಿದೆ, ಈಗ ಟ್ರಿಬ್ಯುನಲ್ ತೀರ್ಮಾನ ಆಗಿದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಇದೇ ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಹುಬ್ಳಿನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಮಹದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ. ಬರದೇ ಹೋದ್ರೆ ಆಯ್ತು ಕೂತ್ಕೊಳ್ಳಿ. ವಿಜಯೋತ್ಸವನ ಮಾಡಿದ್ರಲ್ರಿ ಗೌಡ್ರ, ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ದು ಸತ್ಯನಾ ಸುಳ್ಳು? ಕಟ್ಟಿದೆ ಯಾವ ಸರ್ಕಾರ? ಅಡ್ಡಗೋಡೆ ಕಟ್ಟಿದೆ ಯಾವ ಸರ್ಕಾರ? ಯಾವ ಅಡ್ಡಗೋಡೆ ಕಟ್ಟಿದೆ? ಇದು ಹೇಳುತ್ತೆ ನಿಜನಾ ಸುಳ್ಳ? ಅಲ್ರಿ ನಾನು ಹೇಳ್ತಾ ಇರೋದು ಸುಳ್ಳ ನಿಜನಾ? ನಾ ಹೇಳೋದಕ್ಕೆ ಸುಳ್ಳ ನಿಜನಾ? ಅದು ಹೇಳಿರ್ಬೋದು, ಮಾಡಿರ್ಬೋದು. ಇದನ್ನ ಹೇಳಿರೋದು ಸುಳ್ಳ ನಿಜನಾ? ನೋಡ್ರಿ ಸಿ ಪಾಟೀಲ್ ರೇ, ಕೇಳ್ರಿ, ಇಲ್ಲಿ ಹೇಳಿರೋದು ಯಡಿಯೂರಪ್ಪನವರು ಹುಬ್ಬಳ್ಳಿನಲ್ಲಿ ಹೇಳಿರೋದು ಸುಳ್ಳ ನಿಜನಾ? ತಾವ್ ಹೇಳೋದು ನಿಜ, ನಾ ಹೇಳೋದು ನಿಜ. ಅದನ್ನು ಹೇಳೋದು ನಿಜ, ಇದು ನಿಜ. ಯಾಕೆ ರಕ್ತದಲ್ಲಿ ಬರ್ಕೊಡ್ತೀನಿ, ಮಹದಾಯಿ ಯೋಜನೆ ಪೂರ್ಣ ಮಾಡದೇವ್ರೆ 1 ವರ್ಷದಲ್ಲಿ ರಕ್ತದಲ್ಲಿ ಬರ್ಕೊಡ್ತೀನಿ, ಮಾಡ್ತೀನಿ ಅಂತ ಬರ್ಕೊಡ್ತೀನಿ. ಯಾಕೆ ಮಾಡಲಿಲ್ಲ? ಅದು 24 ಗಂಟೆ ಇಲ್ಲ, ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ನಾನು ನಮ್ಮ ಕೌಜಿಲ್ಗಿ ಅವರು ಜ್ಞಾಪಕ ಮಾಡ್ತಾರೆ. ಸರ್ ವಿಜಯೋತ್ಸವ ಎಲ್ಲ ಮಾಡಿದ್ರು, ವಿಜಯೋತ್ಸವ ಮಾಡಿದ್ರೆ ಎಲ್ಲ ಕಡೆ. ನೀನು ಇಲ್ಲೇ ಇದೆಯಲ್ಲ, ಮಾತಾಡಬೇಡಿ. ಮಾಡಲಿಲ್ಲ. ಇಷ್ಟು ವರ್ಷ ಆಯ್ತು, ಪ್ರಧಾನಮಂತ್ರಿಗಳು. ನಾನು ಒಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ, ಇದೇ ಪ್ರಧಾನಮಂತ್ರಿಗಳು, ಆಗ ಇವರಿದ್ರು, ಯಾರು ಕೇಂದ್ರದ ಮಂತ್ರಿ ಅನಂತ್ ಕುಮಾರ್, ಇವರು ಬಂದಿದ್ರು, ಎಚ್ ಕೆ ಪಾಟೀಲ್ ಕೂಡ ಬಂದಿದ್ರು, ಮುನಿಯಪ್ಪನವರು ಬಂದಿದ್ರು. ಎಲ್ರು ಬಂದಾಗ ಹೋಗಿದ್ದಾಗ ಮಾಡಲಿಲ್ಲ. ರಿಕ್ವೆಸ್ಟ್ ಮಾಡ್ದೋ, ಪರಿಪರಿಯಾಗಿ ಬೇಡದೋ. ಈಗಲೂ ಕೂಡ ಆಗ ಅಟ್ಲೀಸ್ಟ್ ಗೋವಾ ರಾಜ್ಯದ್ದು, ಮಹಾರಾಷ್ಟ್ರದ್ದು ತಕರಾರಿತ್ತು, ಟ್ರಿಬ್ಯುನಲ್ ಇತ್ತು. ಈಗ ಯಾವುದೂ ಇಲ್ಲ. ಈಗ ಮಾಡ್ಬೋದು. ಈಗ ಒಂದೇ ಒಂದು ಉಳಿದಿರತಕ್ಕಂಥದ್ದು ಬೆಲ್ಲದವರೇ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಅದು ಯಾರಿಂದ ಆಗಬೇಕು? ವನ್ಯಜೀವಿ ಮಂಡಳಿ. ವೈಲ್ಡ್ ಲೈಫ್ ಯಾರ ಕೈ ಕೆಳಗಡೆ ಇರೋದು? ಯಾರ ಕೈ ಕೆಳಗಡೆ ಇರೋದು? ಸರ್, ಗೋವಾ ಸರ್ಕಾರ, ಅವ್ರ ಸರ್ಕಾರದವರು ಒಂದು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಅಬ್ಜೆಕ್ಷನ್ ಮಾಡಿದ್ರು. ನಮ್ಮ ಸರ್ಕಾರದವ್ರು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಿತ್ತು? ನೀವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಿತ್ತು? ಗೋವಾದವರು ಆರ್ಡರ್ ಅಗೇನ್ಸ್ಟ್ ನಾವು ಅದನ್ನ ಫಾಲೋ ಮಾಡೋದು ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ ಹೋದ್ಮೇಲೆ ತಾನೆ ಹೋಗ್ಬೇಕಿತ್ತು. ಗೋವಾದ ವೈಲ್ಡ್ ಲೈಫ್ ಆರ್ಡರ್ ಹೋದ್ಮೇಲೆ ತಾನೆ ಯಡಿಯೂರಪ್ಪನವರು ಹೇಳಿದ್ದು ಬರ್ಕೊಡ್ತೀನಿ ಅಂತ. ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಯ್ತಲ್ರಿ? ಎಲ್ಲಿ ಎಲ್ಲ ಇತ್ಯರ್ಥ ಆಗಿದೆ, ಎಲ್ಲ ಇತ್ಯರ್ಥ ಆಗಿದೆ. ರಿಕಾರ್ಡ್ ತಪ್ಪು ಹೋಗ್ಬಾರ್ದು. ಏನೂ ಆಗಿಲ್ಲ, ಸುಪ್ರೀಂ ಕೋರ್ಟ್ ನಿರ್ಬಂಧ ಹಾಕಿಲ್ಲ, ಯಾವುದೇ ನಿರ್ಬಂಧ ಇಲ್ಲ. ಉದ್ದೇಶವಾಗಿದ್ದು ಗೋವಾದ ನೀವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿಸಿದಿರಿ, ಗೋವಾ ಕಡೆಯಿಂದ ನೀವು ಮಾಡಿಸಿದಿರಿ. ಅಲ್ಲ, ಈಗ ಯಾರು ಮಾಡಿಸಿದ್ರು ಯಾರು ಬಿಟ್ರು ಅಲ್ಲ. ಈಗ 3 ಸಭೆಗಳಾದವು. ಕರ್ನಾಟಕಕ್ಕೆ ಕ್ಲಿಯರೆನ್ಸ್ ಕೊಡಬೇಕು ಕೊಡಬಾರ್ದು ಅಂತೇಳಿ ನಿಮ್ಮ ವೈಲ್ಡ್ ಲೈಫ್ ಕಮಿಟಿಯಲ್ಲಿ ಬರ್ತದೆ. ಆ ಸಬ್ಜೆಕ್ಟ್ ಬರೋಕ್ಕಿಂತ ಒಂದು ಸಬ್ಜೆಕ್ಟ್ ಮೊದಲೇಕ ನೀವು ಸಭೆಯನ್ನು ಮುಂದೂಡಿಬಿಡ್ತೀರಿ. ಇಂಥವು 3 ಸಭೆಗಳಾದವು. ಈ 3 ಸಭೆಗಳು ಸಹಿತ 3 ತಿಂಗಳ 4 ತಿಂಗಳ ಮುಂದೆ ಹಾಕ್ಬಿಟ್ರಿ. ಏನು ಕಾರಣ? ಯಾವ ಕಾರಣ? ಏನೋ ತೊಂದರೆ ಇದೆಯಾ? ನಾವೇನು ಕಂಪ್ಲೈನ್ಸ್ ಮಾಡ್ಬೇಕೆಲ್ಲ ಕಂಪ್ಲೈನ್ಸ್ ಮಾಡೀವಿ. ಏನು ನಮ್ಮ ಎಲ್ಲ ಆಫೀಸರ್ಸ್ ಹೋಗಿ ಇವತ್ತು ಆರ್ಡರ್ ತೊಗೊಂಡು ಬರ್ತಾರೆ ಅಂತ ಪಾಪ ಹೋಗಿರ್ತಾರೆ, ಆದ್ರೆ ಆ ಸಬ್ಜೆಕ್ಟ್ ರೀಚ್ ಆಗೋದಿಲ್ಲ. ವೈ? ಫಾರ್ ವಾಟ್ ರೀಸನ್? ನಮ್ಮ ಡೆಲಿಗೇಷನ್ಸ್ ಹೋದಾಗ ನಿಮ್ಮ ವೈಲ್ಡ್ ಲೈಫ್, ನಿಮ್ಮ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್ ಮಂತ್ರಿಗಳು
ಅವರು ಜಸ್ಟ್ ಸ್ಮೈಲ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯದ ಜೊತೆಗೆ ಇಷ್ಟು ಮಹತ್ವದ ವಿಚಾರವನ್ನು, ಇಷ್ಟು ದೊಡ್ಡ ರಾಜ್ಯದ ವಿಚಾರವನ್ನು ಇಷ್ಟು ಲಘುವಾಗಿ ಕೇಂದ್ರ ಸರ್ಕಾರದ ಕಮಿಟಿಗಳು, ಸಮಿತಿಗಳು ಪರಿಗಣಿಸ್ತಾವು ಅಂದ್ರೆ ಇದಕ್ಕಿಂತ ಏನು ಅಸಡ್ಡೆ ಕೆಲಸ ಐತಿ? ಸನ್ಮಾನ್ಯ ಕಾನೂನು ಸಚಿವರೇ, ಅದನ್ನು ಒಪ್ಕೊಳ್ಳೋಣ. ಈಗಾಗಲೇ ಒಂದೇ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಹೇಳಿದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಿನಿಮಮ್ ಮೋರ್ ದೆನ್ 2 TMC ನೀರು ಬರುವಂಗೆ ಒಂದು ಕೆನಾಲ್ ಮುಖಾಂತರ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2 TMC ಬರುವ ನೀರಿಗೂ ಅಡ್ಡಗಲ್ ಹಾಕ್ತಿ. ಅಟ್ಲೀಸ್ಟ್ ಅಡ್ಡಗಲ್ಲನ್ನು ನೀವು ತೆಗಿಯಕ್ಕೆ ಯಾಕೆ ಕೋರ್ಟಿಂದು ಬೇಕಾಗಿಲ್ಲ, ಗೋವಾದ ರಾಜ್ಯದ್ದು ಬೇಕಾಗಿಲ್ಲ. ತಮಗೆ ಮಾಹಿತಿ ಕಡಿಮೆ ಇದ್ರೆ ಬೇಕಾದ್ರೆ ತರಿಸ್ಕೊಂಡು ಕೇಳಿ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ. ಒಂದು ನಿಮಿಷ ಆ ಕಲ್ಲನ್ನು ತೆಗೆದ್ರೆ 2 TMC ನೀರು ಬರ್ತೈತಿ. ತಾವೆಲ್ಲ ಇಷ್ಟು ಹೇಳೋರು ಸೋನಿಯಾ ಗಾಂಧಿ ಅವ್ರು ಏನು ಭಾಷಣ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಗೋವಾ ಚುನಾವಣೆ ಹೇಳಿದ್ರು ಸೋನಿಯಾ ಗಾಂಧಿ ಅವರು ಏನ್ ಭಾಷಣ ಮಾಡಿದ್ರು ಅಂತೇಳಿ CC ಪಾಟೀಲ್ರಿಗೆ ಗೊತ್ತಿಲ್ಲ. ಅವ್ರು ಏನು ಭಾಷಣ ಮಾಡಿದ್ರು, ಆ ಭಾಷಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೈದಾನದಲ್ಲಿ ನಾನಿದ್ದೆ. ಅದಾದ ಮೇಲೆ 8 ದಿವಸದೊಳಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ವಿ. ಸೋನಿಯಾ ಗಾಂಧಿ ಅವರ ಹತ್ರ ಹೋದ್ವಿ. ಅವ್ರಿಗೆ ಈ ರೀತಿ ಕಲ್ಪನೆ ಬಂದಿದೆ ಅಂತೇಳಿ ತಿಳಿಸಿ ಹೇಳಿದಾಗ ತಕ್ಷಣ ನಮ್ಮ ಪಾರ್ಟಿಯವರು ಆಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕ್ಲಿಯರಿಫಿಕೇಶನ್ ಕೊಟ್ಟರು. ಅದ್ರ ಅವರೇ ಸೋನಿಯಾ ಗಾಂಧಿನೇ ಕೊಟ್ಟರು, ಅವರೇ ಕೊಟ್ಟರು. ಆ ಕ್ಲಾರಿಫಿಕೇಶನ್ ನಂತರ ತಾವೆಲ್ಲರೂ ಸುಮ್ಮನಾದ್ರಿ. ಅದು ನೆನಪಾರ್ಬಿಟ್ಟದ ಅಂತೇಳಿ ಗೊತ್ತಾದ ಕೂಡ ಮತ್ತೆ ಅದನ್ನ ಕೇಳುದು. ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಒಂದ್ ಸೆಕೆಂಡ್ ನಾನು ನಿಮ್ಗೆ ಹೇಳಿದಾಗಿದ್ದೆ. ನಮ್ಮ ಕರ್ನಾಟಕದ ನಿಲುವು ಏನಿತ್ತು, ಆ ನಿಲುವಿಗೆ ಯಾವಾಗಲೂ ನಾವು ಭದ್ರಾಗೇ ಇದ್ದೇವೆ. ಆಮೇಲೆ ನಮ್ಮ ಅಧ್ಯಕ್ಷರು ಆ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತೇಳಿ ತಾವು ಅಪಪ್ರಚಾರ ಮಾಡುವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಮುಂದೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಒಂದು ತಿಳುವಳಿಕೆ ಬಂದ ಮೇಲೆ ಎಷ್ಟು ವರ್ಷ ನಿಮ್ಮ ಮೋದಿಯವರು ನಮ್ಮ ಗದಿಗೆ ಬಂದಾಗ ಏನು ಹೇಳಿದ್ರು? CC ಪಾಟೀಲ್ರ ನೀವು ಅಗ್ದಿ ಎಷ್ಟು ಖುಷಿ ಆಗಿಬಿಟ್ರಲ್ಲ ಅವತ್ತು. ಹಂಗ ನಮ್ಮ ಸೊಸೈಟಿ ಮುಂದೆ ಹೋಗೋ ಮುಂದೆ ನಕ್ಕೊಂತ ಹೋದ್ರಿ. ಯಾಕಂದ್ರೆ ಮೋದಿಯವರು ಹೇಳಿದ್ರು ನಮ್ಮ ಸರ್ಕಾರ ಇಲ್ಲಿನೂ ಬರ್ತದ, ಬಂದ ತಕ್ಷಣ ನಿಮಗೆ 100 ದಿವಸದೊಳಗಾಗಿ ಈ ಮಾದಾಯಿ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸಿಬಿಡ್ತೇವೆ. ಕೋನ್ ರೆಡ್ಡಿ ಅವರು ಫೋನ್ ಮಾಡಿ ಕೇಳಿದ್ದ ಏನ್ರಿ ಏನ್ ಹೇಳಿದ್ರು, ಗದಗಿನಾಗ ಏನ್ ಹೇಳಿದ್ರು, ಆಯ್ತಾ ಅದು? ಆ ರೀತಿಯಾಗಿ ಕರ್ನಾಟಕದ ಜನರನ್ನ ನೀವು ಮೋಸ ಮಾಡಿದ್ರಿ ಮಾದಾಯಿ ಒಳಗ ಖರೆ ಅಂದ್ರೆ BJP-ಯವ್ರಿಗೆ ಮಾತನಾಡುವ ನೈತಿಕ ಹಕ್ಕನ್ನು ಸಂಪೂರ್ಣ ಕಳ್ಕೊಂಡ್ಬಿಟ್ಟಾರೆ. ಅಧ್ಯಕ್ಷರೇ, ಒಂದು ಮಾತು ನಾನು ಕೇಳ್ತೀನಿ, ಒಂದು ಸೆಕೆಂಡ್ ನಾ ಇಲ್ದಾಕಿನ. ಆಮೇಲೆ ನಾನು CC ಪಾಟೀಲ್ ಕೇಳ್ತೀನಿ, ಕೃಷ್ಣ 3ನೇ ಹಂತದೊಳಗೆ ನೋಟಿಫಿಕೇಶನ್ಗೆ ಏನು ತೊಂದರೆ ಆಗಿದ್ರಿ? ಅಲ್ಲಿ ಗೋವಾದವರು ವಿರೋಧ ಮಾಡ್ತಾರ, ಅದಕ್ಕೆ ಬಿಟ್ಟೇವೆ ಅಂತ ಏನಾರ ನೀವು ಹೇಳ್ತಿದ್ರ? ಇಲ್ಲಿ ಕೃಷ್ಣದೊಳಗೆ ನೋಟಿಫಿಕೇಶನ್ 13 ವರ್ಷ ಬೇಕಾ? ಒಂದು ತೀರ್ಪು ಬಂದ ಮೇಲೆ, ಒಂದು ತೀರ್ಪಿನಂತೆ ಕಾನೂನಿನ ಪ್ರಕಾರ ವೇರ್ ಯು ಆರ್ ಮ್ಯಾಂಡೇಟೆಡ್, ಯು ಆರ್ ಕಂಪೆಲ್ಡ್ ಟು ಮೇಕ್ ನೋಟಿಫಿಕೇಶನ್. ಆದ್ರೆ ಒಂದ್ ಸೆಕೆಂಡ್, ಆ ನೋಟಿಫಿಕೇಶನ್ ಕೃಷ್ಣ 3ನೇ ಹಂತದೊಳಗ ಬ್ರಿಜೇಶ್ ಕುಮಾರ್ ಅವಾರ್ಡ್ ಬಂದ ಮೇಲೆ ಇವತ್ತಿನವರೆಗೂ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಹೊಡಿಸದೇ ಇರೋದು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅನ್ಯಾಯ. ಮಾನ್ಯ ಮೋದಿಯವರು ಇದಕ್ಕಿಂತ ದೊಡ್ಡ ಮಲ್ತಾಯಿ ಧೋರಣೆಯನ್ನ ಕರ್ನಾಟಕಕ್ಕೆ ತೋರಿಸ್ತಾರೆ. ಅದರ ಬದಲಾಗಿ ಒಂದ್ ಸೆಕೆಂಡ್ ಕೇಳಿ ನ್ಯಾಯ ಐತ್ರಿ, ಏನ್ ಕೇಳ್ರಿ. ಅಲ್ಲಿ ನಾನು ಈ ಸಂದರ್ಭದೊಳಗ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಏನರ ಇತ್ತು ಅಂದ್ರೆ ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು, ನನ್ರಿ ಹೋಗುನು ಮಾದಾಯಿ ಸಲುವಾಗಿ ಹೋಗುನು, ನಮ್ಮ ನೋಟಿಫಿಕೇಶನ್ ನಾವು ಹೊರಡಿಸೋದ್ರ ಸಲುವಾಗಿ ಹೋಗುನು.
ಯಾಕೆ ಈ ಧ್ವನಿನೇ ಯಾಕೆ ಬರ್ತಾ ಇಲ್ಲ? ನಿಮ್ಮ ಎಂಪಿಗಳದ್ದು ಧ್ವನಿ ಯಾಕೆ ಬರ್ತಾ ಇಲ್ಲ? ನಾನು ಐ ಅಪ್ರಿಸಿಯೇಟ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಈ ಪ್ರಯತ್ನಗಳಿಗೆ ಬಲ ತರುವ ರೀತಿಯೊಳಗೆ ಪಾರ್ಲಿಮೆಂಟ್ನೊಳಗನ ಮಾತಾಡಿದರು. ವಿ ಅಪ್ರಿಸಿಯೇಟ್ ದಟ್. ಆದ್ರೆ ನೀವು ಯಾಕೆ ರಾಜಕಾರಣ ಮಾಡ್ತೀರಿ? ನೀವು ಇತರ ಎಂಪಿಗಳು ಯಾಕೆ ರಾಜಕಾರಣ ಮಾಡ್ತೀರಿ? ನಾನು ತಮ್ಮಲ್ಲೇ ಅರಿಕೆ ಮಾಡ್ತೀನಿ, 12 ವರ್ಷ ಅಧಿಕಾರದೊಳಗಿದ್ದು ಇವತ್ತು ನೀವು ನಮ್ಮ ಕೃಷ್ಣ ಅವಾರ್ಡ್ ಮಾಡದೇ ಇರೋದನ್ನ ಏನಂತ ಹೇಳ್ತೀರಿ? ಜನರಿಗೆ ಏನ್ ಹೇಳ್ತೀರಿ? ಸಾಕು ಸರ್. ಈಗ ಎಚ್ ಕೆ ಪಾಟೀಲ್ರ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗವನ್ನು ತಗೊಂಡು ಹೋಗ್ತಾರ ಅಂತಂದ್ರೆ ನಾವು ನಮ್ಮ ಪಕ್ಷದ ನಾಯಕರ ಜೊತೆಗೆ ಮಾತಾಡಿ ಅಪಾಯಿಂಟ್ಮೆಂಟ್ ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ನನ್ನ ಕೇಳುವ ಪ್ರಶ್ನೆ ಇಷ್ಟೇ, ಅದೊಂದು ಇಶ್ಯೂ ಐತಿ, ಎಲ್ಲರೂ ಆ ಪಕ್ಷ ಈ ಪಕ್ಷ ಕೂಡ ಪ್ರಯತ್ನ ಮಾಡೋಣ ಕರ್ನಾಟಕ ರಾಜ್ಯದ ಹಿತಾಸಕ್ತಿಗೆ. ಮಲಪ್ರಭಾ ಕಳಸಾ ಬಂಡೂರಿ ಬಂದ್ರೆ ನನಗೆ ಮತ್ತು ಕೋನ್ ರೆಡ್ಡಿಗೆ ಆಗುವಂತ ಲಾಭ ಇನ್ಯಾರಿಗೂ ಆಗೋದಿಲ್ಲ. ಆದ್ರೆ ಆ 2 TMC ಅಷ್ಟು ನೀರು ಬರೋದಕ್ಕೆ ನೀವೇನು ಅಡ್ಗಲ್ ಹಾಕಿರಲ್ಲ, ಆ ಅಡ್ಗಲ್ ತೆಗಿಯಕ್ಕೆ ಯಾರು ಅಡ್ತಡೆ ಐತಿ ಅದನ್ನ ಹೇಳ್ರಿ. ಆಯ್ತು, ಈಗ ಬಜೆಟ್ ಬಗ್ಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಕ್ಕೆ ತೀರ್ಮಾನ ಮಾಡಿ, ನೀವು ಬರೀ ನಾವು ಹೋಗೋಣ. ಕಳಸಾ ಬಂಡೂರಿ ಬಗ್ಗೆ CC ಪಾಟೀಲ್ ನಾವಿನ್ನ ಇದನ್ನೆಲ್ಲ ಹೇಳ್ತೀವಿ ಅಂತ ಹೇಳಿ ನಡಕ್ ಬಂದ್ರು. ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಬೆಲ್ಲದವ್ರೆ, ನಿಮಗೂ ವಿನಂತಿ ಮಾಡ್ತೇನೆ, ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಕೇಂದ್ರದೊಳಗೆ ನಿಮ್ಮ ಸರ್ಕಾರ ಐತಿ. ಈ ಅವಾರ್ಡ್ ಏನೈತಲ್ಲ, ಬ್ರಿಜೇಶ್ ಕುಮಾರ್ ಅವಾರ್ಡು, ಇದ್ರ ಅವಧಿ 40 ವರ್ಷ ಮಾತ್ರ. 40 ವರ್ಷದಾಗ ಈಗಾಗಲೇ 13 ವರ್ಷ ಹೋಗ್ಬಿಡ್ತಲ್ರಿ. ವಿ ಹ್ಯಾವ್ ಓನ್ಲಿ 27 years. ಮತ್ತದ ರಿವ್ಯೂ ಬರ್ತದೆ. ಈಗ ಅಂದ್ರೆ ನಮ್ದು 50% ಆಫ್ ದಿ ಟೈಮ್ ಕೊಡಬೇಕಾಗಿತ್ತು ಅವಾರ್ಡ್ ಮುಖಾಂತರ. ಡಿಸ್ಕಸ್ ಮಾಡುವ, ನಾಳೆ ಮಾಡುವ. ಅದೇ ಹೋಗ್ಬಿಟ್ರೆ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ? ಯಾವ್ದು ಮಾದಾಯಿ ತಗೊಳ್ರಿ ಹಂಗ, ತಗೊಳ್ರಿ ಹಂಗ, ಕಾವೇರಿ ತಗೊಳ್ರಿ ಹಂಗ, ಕೃಷ್ಣ 3ನೇ ಹಂತ ತಗೊಳ್ರಿ ಹಂಗ. ಯಾಕೆ? ಬಜೆಟ್ ಬಗ್ಗೆ ಯಾವ ಕಾರಣಕ್ಕಾಗಿ? ಮಂತ್ರಿಗಳೇ ಬೆಲ್ಲ ನೀವು ಮಾತಾಡ್ತೀರಂದ್ಮೇಲೆ ಸ್ವಲ್ಪ ಕೇಳಕ್ಕೂ ಅಲ್ಲ ನೋಡಿ, ಅದು ನೋಡಿ ಪುಸ್ತಕ ಬರೆದ್ರಿ ಬೆಲ್ಲ ಅವ್ರು ವಿಚಾರ ಹೇಳಿದ್ರೆ ಏನ್ ಮಾತಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಏನ್ ಮಾಹಿತಿ ಕೊಟ್ಟಿದ್ದಾರೆ? ಮಾಹಿತಿ ಕೊಟ್ಟಿದ್ದಾರೆ ಕೃಷ್ಣ ಬಗ್ಗೆ ಹೇಳ್ತಾರೆ. ಮಾತಾಡ್ಕೊಂಡು ಹೋದ್ರೆ ನಮ್ಮ ಬೆಲ್ಲದವರು ಡೆಪ್ಟಿ ಲೀಡರು ಕೃಷ್ಣೆ ಬಗ್ಗೆ ಪುಸ್ತಕ ಬರೆದೆ ಅಲ್ಲ, ಕೃಷ್ಣೆ ಬಗ್ಗೆ ಕೇಳಿ ಕೃಷ್ಣೆ ಕೂಗು ಅನ್ನೋ ಪುಸ್ತಕನೂ ಬರೆದೆ. ಕೃಷ್ಣಕ ಡ್ಯಾಮ್ ಅನ್ನು ಕಟ್ಟಿ ಪೂರ್ಣಗೊಳಿಸಿ ಅದಕ್ಕೆ ಗೇಟನ್ನು ನಾನು ಹಾಕಿದೆ. ಸನ್ಮಾನ್ಯ SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು, ನಾನು ಬೃಹತ್ ನೀರಾವರಿ ಸಚಿವರಾಗಿದ್ದೆ. ನನ್ನ ಸಮಯದೊಳಗನ ಆ ಗೇಟ್ ಹಾಕಿ ನೀರು ನಿಲ್ಲಿಸಿ ಮೊಟ್ಟ ಮೊದಲನೇ ಆಲಮಟ್ಟಿಯ ಗಂಗಾ ಜಲ ಪೂಜೆ ಮಾಡಿರ್ತಕ್ಕಂಥವ್ರು ನಾವು. ಅದನ್ನು ತಮ್ಮ ಅಂದ್ರೆ ಪುಸ್ತಕ ಬರಲಿಲ್ಲ. ನನ್ನ ಅವಧಿಯೊಳಗ ಎಷ್ಟು ಎಕರೆ ಭೂಮಿ ನೀರಾವರಿ ಆಯ್ತು ನೋಡ್ರಿ. ಎ ಸ್ಕೀಮ್ ಪೂರ್ಣ ಆಗಿರಲಿಲ್ಲ, ಯೋಜನೆಗಳನ್ನ ವಿಜುವಲೈಸ್ ಮಾಡಿರಲಿಲ್ಲ. ಬಿ ಸ್ಕೀಮ್ ಅಂತೂ ಅದನ್ನೇನು ಮುಟ್ಟಿರಲಿಲ್ಲ. ಎ ಸ್ಕೀಮ್ ಅನ್ನ ಪೂರ್ಣಗೊಳಿಸಿ ಬಿ ಸ್ಕೀಮ್ ಅನ್ನ ಸಂಪೂರ್ಣ ಫಾರ್ಮ್ಯುಲೇಟ್ ಮಾಡಿ CWCಗೆ ಮಾತ್ರವಲ್ಲ ಕೋರ್ಟ್ಗೂ ಸಹಿತ ಹಾಜರು ಮಾಡಿದವರು ನಾವು. ಇದನ್ನ ಯಾವಾಗ ಮಾಡಬೇಕಾಗಿತ್ತು? ನಾವೇನ್ ಬಂದಿವಲ್ಲ ಅದಕ್ಕಿಂತ 20 ವರ್ಷ ಮೊದಲು ದೇವೇಗೌಡ ನೀರಾವರಿ ಸಚಿವರಿದ್ದಾಗ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದ್ರೆ ನಾವು ಮಾಡಿದ್ದನ್ನ ಹಗಲೆಲ್ಲ ಹೇಳಿಲ್ಲ ಅಂದ್ರೆ ನೆನಪಾಗ್ತದ. ನೀವು ಹಿಂಗೆ ತಕರಾರು ಮಾಡಿದಾಗ ಹೇಳಿಲ್ಲ ಅಂದ್ರೂ ಬಹಳ ತಪ್ಪಾಗುತ್ತೆ ಅಂತ ನಾನು ಹೇಳ್ತೀನಿ. ಆದ್ರೆ ನಿಮ್ಗೆ ಒಂದೇ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ, ನೀವು ಇಷ್ಟು ಮಾತಾಡ್ತೀರಂದ್ರೆ ಕೇಳುವಂತ ಪೇಷನ್ಸ್ ಇರಬೇಕು. ಬಜೆಟ್ ಬಗ್ಗೆ ರಿಪ್ಲೈ ಇದೆ, ನೀವು ಹೊಡ್ಕೊಂತ ಹೋಗ್ಬಾರ್ದು. ಹಂಗಲ್ಲ, ಕೇಳುವಂತ ಪೇಷನ್ಸ್ ಇಟ್ಕೊಂಡು ನೀವು ಮಾತಾಡ್ಲಿ. ನಾನು ಸುಮ್ಮನೆ ಇದಾಯ್ತಲ್ಲ ಅರ್ಧಂಬರ್ಧ ದಾರಿ ತಪ್ಪಿಸುವಂತ ಕೆಲಸ ಮಾಡಕ್ ಮಂತ್ರಿಗಳಿಗೆ ವಿನಂತಿ ಮಾಡಿ ವರ್ಷದಲ್ಲಿ ಏನ್ ಕೊಟ್ಟಿರಿ ಕೃಷ್ಣಕ್ಕೆ ಹೇಳಿಲ್ಲ, ವಿನಂತಿ ಮಾಡಿ ಈಲ್ಡ್ ಆಗಿದೆ ಅಂತ ಕೇಳಿ
ನಾನು ಎದ್ದು ನಿಂತೇನೆ. ಯಾಕಂದ್ರೆ ಅಲ್ಲ ಮತ್ತೆ ಕೆಲವು- ಅವ್ರು ಕೆಲವು ಎಲ್ಲ ಮಾಹಿತಿಯನ್ನ- ತಪ್ಪು ಹೇಳ್ಕೊಂತ ಹೊರಟಿದ್ದಾರೆ. ಆದಾಯ ಸಂಬಂಧ ಬಜೆಟ್ ಚರ್ಚೆ ಮಾಡಿದ್ರೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ರು ಅಷ್ಟೇ. ಒಂದೊಂದು ವಿಷಯ ನಾವು ಕೇಳಿ. ನಾವು ನೀವ ಉತ್ತರ ಕೊಟ್ಟಂತ ಮಾಹಿತಿಯನ್ನು ನಿಮ್ಗೆ ಹೇಳ್ತೇವೆ, ಒಂದ್ ನಿಮಿಷ ಕೇಳ್ರಿ. ಅಲ್ಲ, ಅದ್ ಕೇಳೋಣ. ನೀವು ಎಷ್ಟು ಕೃಷ್ಣಕ್ಕೆ last 3 ವರ್ಷದಲ್ಲಿ ಏನ್ ದುಡ್ಡು release ಮಾಡಿರಿ? ಬಜೆಟ್ ಭಾಷಣ ಕೇಳಿದ್ದೇನೆ. ನಾ ಬಜೆಟ್ ಭಾಷಣ ಮಾಡ್ಬೇಕಾದ್ರೆ ನೀವು ಇದ್ದಿದ್ದಿಲ್ಲ. ಆದ್ರೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ನಾನು ಈಳು ಆಗ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿ ಯಾಕೆ ಎದ್ದಿದ್ದೇನೆ ಅಂತಂದ್ರೆ, ಹಲವಾರು ಸತ್ಯಗಳನ್ನ ಮುಚ್ಚಿಟ್ಟು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟು ಸತ್ಯವನ್ನ ತಾವು ಮುಚ್ಚಡಕತ್ತೀರಿ. ಮಾದಾಯಿ ವಿಚಾರದೊಳಗೆ ಸತ್ಯವನ್ನ ತಾವು ಏನೇನ್ ಮುಚ್ಚಡಕತ್ತೀರಿ. ಆಗ್ಯದ ಅನ್ನೋದನ್ನ ಅದು ಗಾಡಿ ಕೊಟ್ಟಿದ್ದು ನಾವಿಲ್ಲ ಅನ್ನಂಗಿಲ್ಲ. ಯಾರ್ಯಾರು ಯಾವಾಗ ಏನ್ ಮಾಡ್ಯಾರ ಅದಕ್ಕೆ ಮಾಡ್ಯಾರ ಅಂತ ಹೇಳ್ತೀವಿ ನಾವು. ಆದ್ರೆ ಕೃಷ್ಣದೊಳಗಿಂದ ಏನಾಗ್ಯದ ಅನ್ನೋದನ್ನು ಹೇಳ್ಬೇಕಾಗತ್ತಲ್ಲ. ಅಲ್ಲಿವರೆಗೆ ಎರಡು TMC ಬ್ಲಾಕೇಜ್ ಮಾಡಿದ್ರೆ ತೆಗಿತೀರಾ ಇಲ್ಲ ಅದನ್ನ ಹೇಳ್ರಿ. ಹೇಳ್ಬೇಕಲ್ಲ. ಪೀಸ್ ವರ್ಕ್ ಕೊಟ್ರಿ ನೀವು, ಸಾವಿರ ಕೋಟಿ ರೂಪಾಯಿ ಪೀಸ್ ವರ್ಕ್ ಕೊಟ್ರಿ. ಸರ್, ಡ್ಯಾಮ್ ಕಾನೂನು ಸಚಿವರೇ, ಮುಚ್ಚೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಕಾನೂನು ನೀರು ಸಚಿವರೇ, ನಿಲ್ಸೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಕಾನೂನು ಸಚಿವರೇ, ಒಂದು ಎಕರೆ ಭೂಮಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಲ್ರಿ? ಬಾಗಲಕೋಟೆ ಅಂತ ಬಾಗಲಕೋಟೆ ಜಿಲ್ಲಾಕ ನೀವು ಒಂದು ಆಯ್ತು, ಈಗ ಎಕರೆ ಬಜೆಟ್ ಭೂಮಿಯನ್ನ ನೀರಾವರಿ ಮಾಡಿರ್ಲಿಲ್ಲ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವವರೆಗೆ. ಮಂತ್ರಿಗಳ ಈಗ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡುವ. ತಿಂಗಳಿಗೆ ಒಬ್ಬ ನೀರು ಬರ್ತಿತ್ತು. ಅಲ್ರಿ? ಗದಗಿಗೆ. ಮಂತ್ರಿ- ಹೋಗ್ಬಿಟ್ರು ಸರ್, ಅದು ಯಾರ್ಯಾರಿಗೆ ನೀರು ಕೊಟ್ರು ಅನ್ನೋದು ಬೇಡ. ನಾವು ಮಾಡಿ ನಾವು 370 ಮೀಟರ್ ಮ್ಯಾಲೆ ಎತ್ತಿ ನೀರು ಗದಿಗೆ ತಗೊಂಡ್ ಬಂದಿದ್ದೀವಿ. ನೀವೆಲ್ಲ ಕೊಟ್ಟವ್ರು. ಎರಡು TMC ಕಳಸ ಬಂದವ್ರು ಸ್ವಲ್ಪ ನೀರು allow ಮಟ್ಟಿಗೆ ಮಾಡ್ರಿ. ಕಾನೂನು ಸಚಿವರೇ, MP ಪ್ರಕಾಶ್ ಅಲ್ಲ, ಅವರು ಗೌಡರಿಗೆ ಹಡಗ್ಲಿಗೆ ತಗೊಂಡು ಹೋಗೋದ್ರು. ಎರಡು SS TMC ಕಳಸ ಪಾಟೀಲ್ ಬಂದವ್ರು ಅವರು ನೀರು allow ಕಲ್ಕೆರೆಗೆ ಮಾಡ್ರಿ. ತಗೊಂಡ್ಬಂದ್ರು. ಆದ್ರೆ ಗದಗಿಗೆ ನಾನೇ ತಗೊಂಡ್ಬಂದೆ. ನಮ್ಮ ಸರ್ಕಾರ ಇದ್ದಾಗ ಕೊಟ್ಟು ಒಂದ್ ನಿಮಿಷ, ಮಾನ್ಯ ಎಲ್ಲ ಒಂದೇ ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೇನೆ. SK ಪಾಟೀಲ್ ಸರ್, ಈಗ ಎರಡು ಕೊಂಡ್ರೆಡ್ಡಿ ಅವ್ರೆ, ತಡೆಗಟ್ಟಿರಲ್ಲ ಅದನ್ನ ತೆಗೀರಿ ಸಾಕು, ಮುಂದೆ ಹೋರಾಟ ಮಾಡೋಣ. ಅದನ್ನ ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರೇ, ಬಜೆಟ್ ಮಾಡ್ಸಿ. ಅದಕ್ಕೆ ಉತ್ತರ ಹೇಳ್ರಿ, ಕಲ್ ತೆಗಿತೀರಲ್ಲ. ಕೂತ್ಕೊಳ್ಳಿ CC ಪಾಟೀಲ್, ಎಸ್ ಸರ್. ಕೂತ್ಕೊಳ್ಳಿ ಬೆಲ್ಲದವ್ರೆ. ನಾನು ಈಗ ನೀರಾವರಿಯ ಬಗ್ಗೆ ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.